ನಂದು ಕೂಡ ಹತ್ತತ್ರ ಒಂದು 7 ವರ್ಷದ ಅನುಭವ. ಲಕ್ಷಗಳಲ್ಲಿ ಇನ್ಕಮ್ ಮಾಡಿದ್ದೀವಿ. ಬಟ್ ಎಲ್ಲೋ ಒಂದು ಕಡೆ ಬೇಜಾರಿತ್ತು. ಎಲ್ಲೋ ಈ ಒಂದು ಇಂಡಸ್ಟ್ರಿಯ ಡೆಪ್ತ್ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ, ಬಿಕಾಸ್ ಲ್ಯಾಕ್ ಆಫ್ ನಾಲೆಡ್ಜ್. ಸೊ ಈ ಥರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಪ್ರತಿಯೊಬ್ಬ ಡೈರೆಕ್ಟ್ ಸೆಲ್ಲರ್ಗೂ ಒಂದು ಹೆಮ್ಮೆ ಬರುತ್ತೆ, ನಾನು ಕೂಡ ಒಬ್ಬ ಡೈರೆಕ್ಟ್ ಸೆಲ್ಲರ್ ಆಗ್ಬೋದು, ಇದೊಂದು ಪ್ರೊಫೆಷನಲ್, ಇದೊಂದು ಲೀಗಲ್ ಪ್ರೊಫೆಷನ್ ಅನ್ನೋದು ಜನಗಳಿಗೆ ಅರ್ಥ ಆಗುತ್ತೆ. ಸೊ ಇಟ್ ಈಸ್ ರಿಯಲಿ ಅ ಗ್ರೇಟ್ ಇನಿಷಿಯೇಟಿವ್. ತುಂಬ ಮೈಂಡ್ ಬ್ಲೋಯಿಂಗ್ ಆಗುತ್ತೆ ಮೇಡಮ್. ಈಗ ನಮಗೆ ನಾವು ನೆಟ್ವರ್ಕರ್ಸ್ ಅನ್ನೋಕ್ಕೆ ಒಂದು ಪ್ರೌಡ್ ಫೀಲ್ ಆಗುತ್ತಲ್ವ ಸರ್? ಖಂಡಿತ ಮೇಡಮ್. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ತುಂಬ ಹೆಮ್ಮೆ ಅನಿಸುತ್ತೆ. ಬಿಕಾಸ್ ಈ ಇಂಡಸ್ಟ್ರಿಯಲ್ಲಿ ಬರೀ ಅದ್ರ ಸರ್ಫೇಸ್ ಲೆವೆಲ್ ಮಾತ್ರ ಎಲ್ಲರೂ ತಿಳ್ಕೊಂಡಿದ್ದಾರೆ. ಬಟ್ ಈ ಇಂಡಸ್ಟ್ರಿ ಡೆಪ್ತ್ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಇದರ ಸಿಸ್ಟಮ್ ಒಳಗಡೆ ಇನ್ವಾಲ್ವ್ ಆಗಬೇಕು. ಸೊ ಖಂಡಿತ ಹೆಮ್ಮೆ ಇದೆ ಒಬ್ಬ ನೆಟ್ವರ್ಕರ್ ಅಂತ ಹೇಳ್ಕೊಳ್ಳೋಕ್ಕೆ. ಬಿಕಾಸ್ ಆರ್ಗ್ಯಾನಿಕ್ ಆಗಿ ನಾವು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ತುಂಬ ಖುಷಿ ಆಗುತ್ತೆ. ಓಕೆ, ಕೊನೆಯದಾಗಿ ಶರತ್ ಸರ್ಗೆ ಒಂದು ಮೆಸೇಜ್ ಹೇಳಬೇಕು ಅಂದರೆ, ಫೀಡ್ಬ್ಯಾಕ್ ಹೇಳಬೇಕಂದ್ರೆ ಏನು ಹೇಳ್ತೀರಾ? ಖಂಡಿತ ಶರತ್ ಸರ್ ನಿಜವಾಗ್ಲೂ ಒಂದು ವಿಭಿನ್ನವಾದಂಥ ಒಂದು ಇನಿಷಿಯೇಟಿವ್, ವರ್ಕ್ ಇನ್ಸೈಟ್ ಅಂತ ಒಂದು ನ್ಯೂಸ್ ಪೇಪರ್ ಅಥವಾ ಮಂತ್ಲಿ ಡೈಲಿನ